ಭೈರಪ್ಪ ಅವರು ಒಂದು ಕ್ಷಣ ಹಿಂದಕ್ಕೆ ಸರಿದ್ರು. ಅಯ್ಯಯ್ಯೋ, ನನಗ್ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ? ನಾನು ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವನು, ನನಗೆ ನೀವು ನಮಸ್ಕಾರ ಮಾಡಬಾರ್ದು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆದುರಿಗೆ ಹಂಚಿಕೊಳ್ತಾ ಇರುವಂಥ ಈ ಕಥೆ ಸುಮಾರು 12 ವರ್ಷದ ಹಿಂದಿನ ಕಥೆ. 2013ರಲ್ಲಿ ಮಾನ್ಯ ನ ಕೃಷ್ಣಪ್ಪನವರಿಗೆ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಆಯೋಜನೆ ಮಾಡಿತ್ತು. ಆವತ್ತು ಆ ಕಾರ್ಯಕ್ರಮಕ್ಕಾಗಿ ಸಂಘದ ಪ್ರಮುಖರು, ಕಾರ್ಯಕರ್ತರು, ಸ್ವಯಂ ಸೇವಕರು, ಹಿತೈಷಿಗಳು ಎಲ್ಲರೂ ಕೂಡ ಆವತ್ತಿನ ಆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ನಾಡಿನ ಹೆಸರಾಂತ ಸಾಹಿತಿ ಡಾಕ್ಟರ್ ಭೈರಪ್ಪ ಅವರು ಕೂಡ ಆವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ನಡೀತು. ಒಂದು ಹಂತದಲ್ಲಿ ಕೃಷ್ಣಪ್ಪನವರು ಕೆಲವರಿಗೆ ಉಡುಗೊರೆಗಳನ್ನು ಕೊಡುವಂಥ ಚಟುವಟಿಕೆ ನಡೀತಾ ಇತ್ತು. ಆ ಸಮಯದಲ್ಲಿ ಮಾನ್ಯ ಕೃಷ್ಣಪ್ಪನವರು ಎಸ್.ಎಲ್. ಭೈರಪ್ಪನವರಿಗೆ ಒಂದು ಕಿರು ಕಾಣಿಕೆಯನ್ನು ಕೊಟ್ಟು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದರು. ಭೈರಪ್ಪ ಅವರು ಒಂದು ಕ್ಷಣ ಹಿಂದಕ್ಕೆ ಸರಿದ್ರು. ಅಯ್ಯಯ್ಯೋ, ನನಗ್ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ? ನಾನು ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವನು, ನನಗೆ ನೀವು ನಮಸ್ಕಾರ ಮಾಡಬಾರ್ದು ಅಂತ ಅವರ ಹೃದಯಾಂತರಾಳದ ಮಾತನ್ನು ತಕ್ಷಣಕ್ಕೆ ಹೊರ ಹಾಕಿದರು. ಕೃಷ್ಣಪ್ಪನವರು ಅಷ್ಟೇ ಸಹಜವಾಗಿ ಹೇಳಿದರು, ಭೈರಪ್ಪನವರೇ, ವಯಸ್ಸಿನಲ್ಲಿ ನಿಮಗಿಂತ ನಾನು ದೊಡ್ಡವನಿರಬಹುದು, ಆದರೆ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸ್ತಾ ಇರುವಂಥ ಸೇವೆ ಇದೆಯಲ್ಲ, ಅದು ಬಹಳ ದೊಡ್ಡದು. ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇರುವಂಥದ್ದು ನಿಮ್ಮ ವಯಸ್ಸಿಗಲ್ಲ, ನೀವು ಮಾಡ್ತಾ ಇರುವಂಥ ಸಾಹಿತ್ಯ ಸೇವೆಗೆ, ನೀವು ಸಾಹಿತ್ಯ ಸರಸ್ವತಿಗೆ ಸಲ್ಲಿಸಿರುವಂಥ ಆ ಸೇವೆ ಇದೆಯಲ್ಲ, ಅದಕ್ಕಾಗಿ ನೀವು ಆ ವಿಷಯದಲ್ಲಿ ದೊಡ್ಡವರು, ಅದಕ್ಕಾಗಿ ನಿಮಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಈ ರೀತಿಯ ಸ್ವಭಾವ ಕೃಷ್ಣಪ್ಪನವರು ಹಲವು ಕಡೆ ಪ್ರಕಟಗೊಂಡಿತ್ತು. ಮತ್ತೂರಿನ ಖ್ಯಾತ ಸಾಹಿತಿಗಳಾದಂಥ ಇನ್ನಿಬ್ಬರು ಗಮಕದಲ್ಲಿ ವಿಶೇಷವಾದಂಥ ಪ್ರಯತ್ನವನ್ನು, ಪರಿಣಿತಿಯನ್ನು ಪಡೆದಂಥವರು, ಅವರ ಜೀವನದಲ್ಲಿ ನಡೆದಂಥ ಘಟನೆಯೂ ಕೂಡ ಅವರು ಹೇಳಿಕೊಂಡಿರುವಂಥದ್ದಿದೆ. ಮತ್ತೂರಿನ ಕೇಶವಮೂರ್ತಿಗಳು ಮತ್ತು ಮಾರ್ಕಾಂಡೆಯ ಅವಧಾನಿಗಳು ಕೂಡ ಇದೇ ರೀತಿಯ ಘಟನೆಯನ್ನು ಹೇಳ್ತಾ ಇದ್ರು. ಅವರಿಬ್ಬರು ಯಾವ್ಯಾವ ಕೃಷ್ಣಪ್ಪನವ್ರನ್ನ ಭೇಟಿ ಆಗ್ತಾ ಇದ್ರು, ಆ ಎಲ್ಲ ಸಮಯದಲ್ಲಿ ಕೃಷ್ಣಪ್ಪನವರು ಅವಧಾನಿಗಳಿಗೂ ಮತ್ತು ಕೇಶವಮೂರ್ತಿಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ರಂತೆ. ಅವರಿಬ್ಬರೂ ಕೂಡ, ಅಂದರೆ ಮಾರ್ಕಾಂಡೆಯ ಅವಧಾನಿಗಳು ಅಥವಾ ಕೇಶವಮೂರ್ತಿಗಳು ವಯಸ್ಸಿನಲ್ಲಿ ಕೃಷ್ಣಪ್ಪನವ್ರಿಗಿಂತ ಚಿಕ್ಕವರು. ಇಬ್ಬರಿಗೂ ಬಹಳ ಮುಜುಗರ ಆಗ್ತಾ ಇತ್ತು ಅಂತ. ಅಷ್ಟಾದರೂ ಕೂಡ ಕೃಷ್ಣಪ್ಪನವರು ಅವ್ರ ಹತ್ರ ಹೇಳ್ತಾ ಇದ್ದಿದ್ದು, ನೀವಿಬ್ಬರು ಗಮಕಿಗಳು, ಗಮಕ ಕ್ಷೇತ್ರದಲ್ಲಿ ತಾವು ಸಲ್ಲಿಸಿರುವಂಥ ಸೇವೆ ಇದೆಯಲ್ಲ, ಅದು ಬಹಳ ದೊಡ್ಡ ಸೇವೆ ಅದು. ಅದಕ್ಕಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಮ್ಮ ವಯಸ್ಸಿಗಲ್ಲ, ಬದಲಾಗಿ ನೀವು ಸಲ್ಲಿಸ್ತಾ ಇರುವಂಥ ಸಾಹಿತ್ಯದ ಸೇವೆಗೆ, ಸಂಗೀತದ ಸೇವೆಗೆ, ಅವಧಾನದ ಸೇವೆಯನ್ನು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇರೋದು ನಿಮ್ಮ ವಯಸ್ಸಿಗಲ್ಲ ಅಂತ ಮಾನ್ಯ ಕೃಷ್ಣಪ್ಪನವರು ಹೇಳ್ತಾ ಇದ್ರಂತೆ. ಅಂದರೆ ತಮ್ಮ ಜೀವನದಲ್ಲಿ ಅಷ್ಟು ಎತ್ತರಕ್ಕೆ ಏರಿದಂಥ ಮಾನ್ಯ ಕೃಷ್ಣಪ್ಪನವರು ಜೀವನ ಪೂರ್ತಿಯು ಸಮಾಜಕ್ಕೋಸ್ಕರ, ಸಂಘಕ್ಕೋಸ್ಕರ ಜೀವನ ನಡೆಸಿದಂಥ ಮಾನ್ಯ ಕೃಷ್ಣಪ್ಪನವರ ನಡವಳಿಕೆ ಇಷ್ಟು ಸಹಜವಾಗಿರ್ತಾ ಇತ್ತು. ವಯಸ್ಸಿನಲ್ಲಿ ಕಿರಿಯರನ್ನು ಕೂಡ ಅತ್ಯಂತ ಗೌರವದಿಂದ ನೋಡುವಂತಹ ಪದ್ಧತಿ ಕೃಷ್ಣಪ್ಪನವರ ಜೀವನದಲ್ಲಿ ಇತ್ತು. ಹಾಗಾಗಿಯೇ ಕೃಷ್ಣಪ್ಪನವರು ಅಂದ ತಕ್ಷಣವೇ ಸ್ವಯಂ ಸೇವಕರು, ಕಾರ್ಯಕರ್ತರ ಮನಸ್ಸಿನಲ್ಲಿ ಅತ್ಯಂತ ಪೂಜ್ಯ ಭಾವನೆ ಬರುತ್ತೆ. ಸಂಘಕ್ಕೆ 100 ವರ್ಷಗಳಾಗ್ತಾ ಇರುವಂಥ ಈ ಸಮಯದಲ್ಲಿ ಮಾನ್ಯ ಕೃಷ್ಣಪ್ಪನವರಂಥ ಹಿರಿಯರ ಇಂತಹ ನಡವಳಿಕೆಗಳು ಸಂಘದ ಸ್ವಯಂ ಸೇವಕರಿಗೆ, ಕಾರ್ಯಕರ್ತರಿಗೆ, ಸಮಾಜದ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಪ್ರೇರಣೆಯನ್ನು ಕೊಡುತ್ತೆ ಅಲ್ವೇ? ನಮಸ್ಕಾರ.